ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ 4ನೇ ಟೆಸ್ಟ್ ಮ್ಯಾಚ್ ಅನ್ನು ಬಾಕ್ಸಿಂಗ್ ಡೇ ಟೆಸ್ಟ್ ಅಂತಾನೆ ಕರೆಯಲಾಗ್ತಾ ಇದೆ. ಸಾಮಾನ್ಯವಾಗಿ ಬಾಕ್ಸಿಂಗ್ ಡೇ ಟೆಸ್ಟ್ ಅನ್ನೋದನ್ನ ಆಸ್ಟ್ರೇಲಿಯಾ ವಿರುದ್ಧದ ಸೀರೀಸ್ಗಳಲ್ಲಿ ಕೇಳಿದ್ದೇವೆ. ಅಷ್ಟಕ್ಕೂ ಈ ಬಾಕ್ಸಿಂಗ್ ಡೇ ಟೆಸ್ಟ್ ಅಂದ್ರೆ ಏನು? ಬಾಕ್ಸಿಂಗ್ ಡೇ ಟೆಸ್ಟ್ ಅನ್ನೋ ಹೆಸರು ಯಾಕೆ ಬಂತು? ಇಷ್ಟೊಂದು ಹೈಪ್ ಪಡೆಯೋಕೆ ಇದರ ಸ್ಪೆಷಾಲಿಟಿ ಏನು? ಈ ಬಗ್ಗೆ ಕ್ರಿಕೆಟ್ ಫಾಲೋವರ್ಸ್ಗಳೆಲ್ಲ ತಿಳಿದುಕೊಳ್ಳಲೇಬೇಕಾಗಿರುವಂಥ ಒಂದಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನು ಕೊಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಡಿಸೆಂಬರ್ 26ರಿಂದ ಡಿಸೆಂಬರ್ 30ರವರೆಗೆ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವೆ 4ನೇ ಟೆಸ್ಟ್ ಪಂದ್ಯ ನಡೆಯಲಿದೆ. ಡಿಸೆಂಬರ್ 26ರಿಂದ 30ರವರೆಗೆ ನಡೆಯಲಿರುವಂತಹ ಟೆಸ್ಟ್ ಮ್ಯಾಚ್ ಅನ್ನ ಮಾತ್ರ ಬಾಕ್ಸಿಂಗ್ ಡೇ ಟೆಸ್ಟ್ ಅಂತ ಹೇಳಲಾಗ್ತಾ ಇದೆ. ಬೇರೆ ಡೇಟ್ನಲ್ಲಿ ನಡೆಯೋ ಟೆಸ್ಟ್ ಮ್ಯಾಚ್ ಅನ್ನ ಬಾಕ್ಸಿಂಗ್ ಡೇ ಅನ್ನೋದಿಲ್ಲ. ಕೇವಲ ಡಿಸೆಂಬರ್ 26ರಿಂದ ಡಿಸೆಂಬರ್ 30ರವರೆಗೆ ನಡೆಯೋ ಮ್ಯಾಚ್ ಅನ್ನ ಮಾತ್ರ, ಅದು ಕೂಡ ಈ ಡೇಟ್ನಲ್ಲಿ ಎಲ್ಲಾ ದೇಶಗಳಲ್ಲೂ ಕೂಡ ನಡೆಯುವಂಥ ಟೆಸ್ಟ್ ಮ್ಯಾಚ್ ಅನ್ನ ಬಾಕ್ಸಿಂಗ್ ಡೇ ಮ್ಯಾಚ್ ಅನ್ನೋದಿಲ್ಲ. ಆಸ್ಟ್ರೇಲಿಯಾ, ಸೌತ್ ಆಫ್ರಿಕಾ ಮತ್ತು ನ್ಯೂಜಿಲೆಂಡ್ ಈ ಮೂರೂ ದೇಶಗಳಲ್ಲಿ ಮಾತ್ರ ಡಿಸೆಂಬರ್ 26ರಿಂದ ಡಿಸೆಂಬರ್ 30ರವರೆಗೆ ಟೆಸ್ಟ್ ಮ್ಯಾಚ್ ನಡೆಯುತ್ತೆ ಅನ್ನೋದಾದ್ರೆ ಅದನ್ನ ಬಾಕ್ಸಿಂಗ್ ಡೇ ಮ್ಯಾಚ್ ಅಂತಾನೆ ಕರೆಯಲಾಗುತ್ತೆ. ಇದು ಕ್ರಿಸ್ಮಸ್ ಹಬ್ಬದ ಮರುದಿನವೇ ನಡೆಯೋದ್ರಿಂದ ಈ ಕಾರಣಕ್ಕಾಗಿ ಬಾಕ್ಸಿಂಗ್ ಡೇ ಟೆಸ್ಟ್ ಮ್ಯಾಚ್ ಅಂತ ಕರೀತಾರೆ. ಡಿಸೆಂಬರ್ 26ರಿಂದ ಪಂದ್ಯ ಆರಂಭ ಆದ್ರೆ ಮಾತ್ರ ಅದು ಬಾಕ್ಸಿಂಗ್ ಡೇ ಟೆಸ್ಟ್ ಆಗುತ್ತೆ. ಡಿಸೆಂಬರ್ 25 ಅಂದ್ರೆ ಕ್ರಿಸ್ಮಸ್ ಹಬ್ಬದ ದಿನ ಅಥವಾ ಹಬ್ಬ ಮುಗಿದು 2 ದಿನಗಳ ಬಳಿಕ ಅಂದ್ರೆ ಡಿಸೆಂಬರ್ 27, 28 ಅಂತ ಇಟ್ಕೊಳ್ಳಿ. ಈ ಡೇಟ್ ನಂದು ಮ್ಯಾಚ್ ಆರಂಭವಾದ್ರೆ ಅದು ಕೂಡ ಬಾಕ್ಸಿಂಗ್ ಡೇ ಮ್ಯಾಚ್ ಆಗೋದಿಲ್ಲ. ಓನ್ಲಿ ಡಿಸೆಂಬರ್ 26 ಕ್ರಿಸ್ಮಸ್ ಮರುದಿನ ಟೆಸ್ಟ್ ಮ್ಯಾಚ್ ಅನ್ನ ಶುರುವಾಗುತ್ತೆ ಅನ್ನೋದಾದ್ರೆ ಅದು ಮಾತ್ರವೇ ಬಾಕ್ಸಿಂಗ್ ಡೇ ಟೆಸ್ಟ್ ಮ್ಯಾಚ್ ಆಗುತ್ತೆ. ಡಿಸೆಂಬರ್ 26ರನ್ನ ಬಾಕ್ಸಿಂಗ್ ಡೇ ಅಂತ ಕರೆಯೋಕೆ ಇಲ್ಲೊಂದು ಇಂಟ್ರೆಸ್ಟಿಂಗ್ ರೀಸನ್ ಕೂಡ ಇದೆ. ಕ್ರಿಸ್ಮಸ್ ಮರುದಿನ ಅಂದ್ರೆ ಡಿಸೆಂಬರ್ 26ನೇ ತಾರೀಕನ್ನ ಬ್ರಿಟಿಷರ ಆಡಳಿತಕ್ಕೊಳಗಾದಂಥ ದೇಶಗಳು ಅಂದ್ರೆ ಕಾಮನ್ವೆಲ್ತ್ ರಾಷ್ಟ್ರಗಳ ಪೈಕಿ ಕೆಲ ದೇಶಗಳಲ್ಲಿ ಮಾತ್ರ ಡಿಸೆಂಬರ್ 26ರನ್ನ ಬಾಕ್ಸಿಂಗ್ ಡೇ ಅಂತ ಸೆಲೆಬ್ರೇಟ್ ಮಾಡಲಾಗುತ್ತೆ. ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ಕೆನಡಾ, ನೈಜೀರಿಯಾ, ಟ್ರಿನಿಡಾಡ್ ಮತ್ತು ಟೊಬ್ಯಾಗೊ ಮತ್ತು ಸೌತ್ ಆಫ್ರಿಕಾದಲ್ಲಿ ಮಾತ್ರ ಬಾಕ್ಸಿಂಗ್ ಡೇ ಆಚರಣೆ ಮಾಡಲಾಗುತ್ತೆ. ಈ ಬಾಕ್ಸಿಂಗ್ ಡೇ ಅನ್ನೋ ಹೆಸರು ಬರೋಕೆ ಇನ್ನೊಂದು ಇಂಟ್ರೆಸ್ಟಿಂಗ್ ಕಾರಣ ಕೂಡ ಇದೆ. 1800ನೇ ಇಸವಿಯಲ್ಲಿ ಬ್ರಿಟನ್ ರಾಣಿ ವಿಕ್ಟೋರಿಯಾ ಆಡಳಿತದ ಟೈಮಲ್ಲಿ ಕೆಳಮಟ್ಟದ ಬ್ರಿಟಿಷ್ ಸಮಾಜಕ್ಕೆ ಕ್ರಿಸ್ಮಸ್ ಹಬ್ಬದ ವೇಳೆ ಗಿಫ್ಟ್ಗಳನ್ನ ಕೊಡಲಾಗ್ತಾ ಇತ್ತು. ಜೊತೆಗೆ ಕ್ರಿಸ್ಮಸ್ ನಂದು ಅಂದ್ರೆ ಡಿಸೆಂಬರ್ 25ಕ್ಕೆ ಹಬ್ಬದ ಕಾರ್ಯಕ್ರಮದಲ್ಲಿ ಕೆಲಸ ಮಾಡಿದಂಥ ನೌಕರರಿಗೆ ಕ್ರಿಸ್ಮಸ್ ಮರುದಿನ ಅಂದ್ರೆ ಡಿಸೆಂಬರ್ 26ಕ್ಕೆ ಬಾಕ್ಸ್ ನಲ್ಲಿ ಗಿಫ್ಟ್ ನೀಡಲಾಗ್ತಾ ಇತ್ತು. ಆ ಗಿಫ್ಟ್ ಬಾಕ್ಸ್ಗೆ ಕ್ರಿಸ್ಮಸ್ ಬಾಕ್ಸ್ ಅಂತ ಹೆಸರಿಡಲಾಗಿತ್ತು. ನಂತರ ಅದನ್ನ ಬಾಕ್ಸಿಂಗ್ ಡೇ ಅಂತಾನೆ ಕರೆಯಲಾಯಿತು. ಬಾಕ್ಸಿಂಗ್ ಡೇ ಅಂದ್ರೆ ಗಿಫ್ಟ್ ಬಾಕ್ಸ್ಗಳನ್ನ ನೀಡೋ ದಿನ. ಗಿಫ್ಟ್ ಬಾಕ್ಸ್ಗಳನ್ನ ನೀಡೋದ್ರ ಜೊತೆಗೆ ಡಿಸೆಂಬರ್ 26ರಿಂದ ಡಿಸೆಂಬರ್ 30ರವರೆಗೂ ಕೂಡ ಕಾಮನ್ವೆಲ್ತ್ ರಾಷ್ಟ್ರಗಳಲ್ಲಿ ವಿವಿಧ ಕ್ರೀಡಾಕೂಟಗಳನ್ನ ಕೂಡ ಆಯೋಜನೆ ಮಾಡಲಾಗ್ತಾ ಇತ್ತು. ಹೀಗಾಗಿ ಬಾಕ್ಸಿಂಗ್ ಡೇ ಮ್ಯಾಚ್ ಅನ್ನ ಹೆಸರು ಕೂಡ ಬಂತು. ಆಕ್ಚುಲಿ ಕ್ರಿಕೆಟ್ನಲ್ಲಿ ಬಾಕ್ಸಿಂಗ್ ಡೇ ಮ್ಯಾಚ್ ಅನ್ನೋದು ಶುರುವಾಗಿದ್ದು 1892ರಲ್ಲಿ. ಫಸ್ಟ್ ಟೈಮ್ ಆಸ್ಟ್ರೇಲಿಯಾದ ಮೆಲ್ಬೋರ್ನ್ ಕ್ರಿಕೆಟ್ ಗ್ರೌಂಡ್ ನಲ್ಲಿ ಲೋಕಲ್ ಟೀಮ್ಗಳ ಮಧ್ಯೆ ಬಾಕ್ಸಿಂಗ್ ಡೇ ಮ್ಯಾಚ್ ನಡೆದಿತ್ತು. ಆದರೆ 1950ರಲ್ಲಿ ಆಸ್ಟ್ರೇಲಿಯಾ ಮತ್ತು ಇಂಗ್ಲೆಂಡ್ ಮಧ್ಯೆ ಫಸ್ಟ್ ಬಾಕ್ಸಿಂಗ್ ಡೇ ಇಂಟರ್ನ್ಯಾಷನಲ್ ಮ್ಯಾಚ್ ನಡೆಯುತ್ತೆ. 1980ರ ಬಳಿಕ ಪ್ರತಿ ವರ್ಷ ಆಸ್ಟ್ರೇಲಿಯಾ ಬಾಕ್ಸಿಂಗ್ ಡೇ ಟೆಸ್ಟ್ ಮ್ಯಾಚ್ ಅನ್ನ ಹೋಸ್ಟ್ ಮಾಡ್ತಾ ಬರ್ತಾ ಇದೆ. ಸಾಮಾನ್ಯವಾಗಿ ಬಾಕ್ಸಿಂಗ್ ಡೇ ನಂದು ಟೆಸ್ಟ್ ಮ್ಯಾಚ್ ಅನ್ನ ನಡೆಸಲಾಗುತ್ತೆ. ಅಪರೂಪಕ್ಕೊಮ್ಮೆ ಎನ್ನುವಂತೆ ಒನ್ ಡೇ ಮ್ಯಾಚ್ ಕೂಡ ನಡೆದಿದೆ. ಬಾಕ್ಸಿಂಗ್ ಡೇ ನಂದು ಟೆಸ್ಟ್ ಮ್ಯಾಚ್ ಅನ್ನು ನಡೆಸೋದು ಆಸ್ಟ್ರೇಲಿಯಾದಲ್ಲಿ ಇರುವಂತಹ ಸಂಪ್ರದಾಯ. ಇನ್ನು ಆಸ್ಟ್ರೇಲಿಯಾದಲ್ಲಿ ಬಾಕ್ಸಿಂಗ್ ಡೇ ಟೆಸ್ಟ್ ಯಾವಾಗಲೂ ಕೂಡ ಮೆಲ್ಬರ್ನ್ ಗ್ರೌಂಡ್ ನಲ್ಲೇ ನಡೆಯೋದು. ಎಂಸಿಜಿ ಬಿಟ್ಟು ಆಸ್ಟ್ರೇಲಿಯಾ ಇನ್ಯಾವುದೇ ಗ್ರೌಂಡ್ ನಲ್ಲಿ ಬಾಕ್ಸಿಂಗ್ ಡೇ ಟೆಸ್ಟ್ ಅನ್ನ ಹೋಸ್ಟ್ ಮಾಡೋದಿಲ್ಲ. ಆದ್ರೆ ಡಿಸೆಂಬರ್ 26 ಅಂದ್ರೆ ಟೆಸ್ಟ್ ಮ್ಯಾಚ್ ಫಸ್ಟ್ ಡೇ ಅಂತೂ ಎಂಸಿಜಿ ಹೌಸ್ಫುಲ್ ಆಗಿರುತ್ತೆ. ಈ ಹಿಂದೆ ಟೀಮ್ ಇಂಡಿಯಾ ಕೂಡ ಆಸ್ಟ್ರೇಲಿಯಾದಲ್ಲಿ ಹಲವು ಬಾಕ್ಸಿಂಗ್ ಡೇ ಮ್ಯಾಚ್ಗಳನ್ನ ಆಡಿದೆ. 1985, 1991, 1999, 2003, 2007, 2011, 2014, 2018 ಮತ್ತು 2020ರಲ್ಲಿ ಟೀಮ್ ಇಂಡಿಯಾ ಕೂಡ ಆಸ್ಟ್ರೇಲಿಯಾ ವಿರುದ್ಧ ಎಂಸಿಜಿಯಲ್ಲಿ ಬಾಕ್ಸಿಂಗ್ ಡೇ ಟೆಸ್ಟ್ ಮ್ಯಾಚ್ ಅನ್ನ ಆಡಿದೆ. ಇತ್ತೀಚಿನ ವರ್ಷಗಳಲ್ಲಿ ದಕ್ಷಿಣ ಆಫ್ರಿಕಾ ಮತ್ತು ನ್ಯೂಜಿಲೆಂಡ್ ಕೂಡ ಬಾಕ್ಸಿಂಗ್ ಡೇ ಟೆಸ್ಟ್ ಮ್ಯಾಚ್ಗಳನ್ನು ಆಯೋಜನೆ ಮಾಡ್ತಾ ಇವೆ. ಬಾಕ್ಸಿಂಗ್ ಡೇ ಟೆಸ್ಟ್ ಅಂದ್ರೆ ಸಾಕು, ಅದಕ್ಕೊಂದು ಸ್ಪೆಷಲ್ ಹೈಪ್ ಇರುತ್ತೆ. ಪ್ಲೇಯರ್ಸ್ಗಳು ಅಷ್ಟೇ ಎಕ್ಸ್ಟ್ರಾ ಜೋಶ್ನಲ್ಲಿ ಆಡ್ತಾರೆ. ಹೀಗಾಗಿ ಬಾಕ್ಸಿಂಗ್ ಡೇ ನಂದು ಯಾರು ಹೆಚ್ಚು ಪಂಚ್ ಕೊಡ್ತಾರೋ, ಕಾಂಗರುಗಳ ನಾಡಲ್ಲಿ ನಮ್ಮ ಹುಲಿಗಳು ಎಗರುತ್ತಾರೋ ಅಥವಾ ಎಡುತ್ತಾರೋ ಅನ್ನೋದನ್ನ ಕಾದು ನೋಡಬೇಕಿದೆ. ನಮಸ್ಕಾರ.